ಧರ್ಮಸ್ಥಳದಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳು ತಮ್ಮ ಗಮನಕ್ಕೆ ಸಹ ಬಂದಿರುತ್ತೆ. ಏನೊಂದು ಬುರುಡೆ ರಹಸ್ಯ, ಇಲ್ಲಿ ನೂರಾರು ಬುರುಡೆಗಳನ್ನು ಹೊತ್ತಿಡಲಾಗಿದೆ, ಸಾವಿರಾರು ಇಡಲಾಗಿದೆ. ಭೀಮ ಅನ್ನೋ ವ್ಯಕ್ತಿ ಏನು ಬಂದಿದ್ದಾರೆ ದೂರದಾರರು, ಒಂದು ಕಡೆ ಅವರನ್ನು ಭೀಮ ಅಂತ ಕರೆದ್ರೆ, ಇನ್ನೊಂದು ಕಡೆ ಅವರನ್ನು ದುರ್ಯೋಧನ ಅಂತ ಕರೀತಿದ್ದಾರೆ. ಭೀಮನ ದುರ್ಯೋಧನನ ಯಾರು ಅಂಥೇಳಿ SITನೇ ಹೇಳಬೇಕಾಗಿದೆ. ಆದರೆ ನಿಮ್ಮ ನಿಲುವಿನಲ್ಲಿ ಈ ಬೆಳವಣಿಗೆಗಳನ್ನು ನೋಡಿದಾಗ ಏನಂತೀರಿ? ಈ ಪುಣ್ಯಕ್ಷೇತ್ರಗಳು, ಅದು ಹಿಂದೂ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿ ಹಿಂದೂ ಭಾವನೆಗಳನ್ನು ಕೆರಳಿಸುವಂಥದ್ದನ್ನು ಇರುತ್ತೋ ಆ ದೇವಸ್ಥಾನಗಳ ಮೇಲೆ ದಾಳಿ ಷಡ್ಯಂತ್ರಗಳು ಇತ್ತೀಚಿನ ವರ್ಷಗಳು ಜಾಸ್ತಿ ಆಗ್ತಾ ಇದೆ. ನಾವು ಅದನ್ನು ಹಲವಾರು ದೇವಸ್ಥಾನಗಳಲ್ಲಿ ನೋಡಿರ್ಬೋದು. ಈಗ ಇತ್ತೀಚೆಗೆ ನಾನು ನೋಡಿದ್ದೆ, ತಿರುಪತಿನಲ್ಲಿ ಅದಕ್ಕೆ ದನದ ಕೊಬ್ಬು ಹಾಕ್ತಾರೆ, ಮೀನಿನ ಎಣ್ಣೆ ಹಾಕ್ತಾರೆ, ಈ ಥರದ ಅಪಪ್ರಚಾರ ಬಂದುಬಿಡ್ತು. ಅದಾದ ಮೇಲೆ ಇತ್ತೀಚೆಗೆ ಧರ್ಮಸ್ಥಳದ ಮೇಲೆ ಯಾಕೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಅಂತ ನಾವು ನಾಲ್ಗೆಯಲ್ಲಿ ಹೇಳ್ತಿರ್ಲಿಲ್ಲ, ನಾವೆಲ್ಲ ಘಟ್ಟದ ಕೆಳಗಿನ ದೇವರು ಅಂತ ಹೇಳ್ತಿದ್ದು. ಈ ದೇವಸ್ಥಾನಕ್ಕೆ ಇಡೀ ಪ್ರಪಂಚದಾದ್ಯಂತ ಇರುವ ಭಕ್ತಾದಿಗಳು ಪ್ರತಿ ಅವರ ನಂಬಿಕೆ ಮೇಲೆ ಧರ್ಮಸ್ಥಳದಲ್ಲಿ ಬಂದು ಹರಕೆ ಸಂದಾಯ ಮಾಡಿ, ಅಥವಾ ಧರ್ಮಸ್ಥಳಕ್ಕೆ ಹೋದಾಗ ನಮ್ಮ ಮಾನಸಿಕ ಕೌಟುಂಬಿಕ ಎಲ್ಲ ವ್ಯವಸ್ಥೆಗಳು ಸಮತೋಲನದಲ್ಲಿರ್ತವೆ ಅನ್ನೋ ನಂಬಿಕೆ ನಮಗೆ. ಹಾಗೆ ಇಲ್ಲಿ ಬಂದಾಗ ಇತ್ತೀಚಿನ ಈ 1 ವರ್ಷಗಳಲ್ಲಿ ಯಾವುದೋ ಒಂದು ಷಡ್ಯಂತ್ರ, ಕುತಂತ್ರ, ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅದರಲ್ಲಿರುವಂಥ ಹೆಸರು, ಅದಕ್ಕಿರುವಂಥ ಧಾರ್ಮಿಕ ಪಾವಿತ್ರ್ಯತೆನ ಹಾಳು ಮಾಡುವಂಥ ಒಂದು ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಅಂತ ಹೇಳಿದೆ. ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ಹಾಗೆ ಧರ್ಮಸ್ಥಳದ ಬಗ್ಗೆ ಹಲವಾರು ಕುತಂತ್ರ ರಾಜಕಾರಣಿಗಳು ಅಥವಾ ಹಲವಾರು ಕುತಂತ್ರ ಸಂಘ ಸಂಸ್ಥೆಗಳು ಇದನ್ನು ಪ್ರಚಾರ ಜಾಸ್ತಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅದನ್ನೆಲ್ಲ ನಂಬೋದಿಲ್ಲ. ನಾನಂತೂ ಭಾಳ ಕ್ಲಿಯರ್ ಆಗಿದ್ದೀನಿ. ಧರ್ಮಸ್ಥಳ ಧರ್ಮ ಸಂಸ್ಥಾನ. ನಾವು ಯಾರು ಏನು ನಂಬುತ್ತೀವೋ ಅದನ್ನು ಕೊಡುವವನೇ ಅಣ್ಣಪ್ಪ ಮಂಜುನಾಥ ಸ್ವಾಮಿ. ಅದನ್ನು ನಂಬಿದ್ದೇನೆ ನಾನು. ಸರ್, ಈಗ ಕುತಂತ್ರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕೆ ಕುತಂತ್ರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ದೇಶದಲ್ಲಿ ಹಲವಾರು ಭಾಗಗಳಲ್ಲಿ ಧಾರ್ಮಿಕ ಕ್ಷೇತ್ರದ ಮೇಲೆ ಪ್ರಹಾರಗಳು ನಡೆದೋಯ್ತು. ಇವತ್ತು ನಾವು ನೋಡಿದ್ದೇವೆ, ನಾವು ಅಯೋಧ್ಯೆಯ ಒಂದು ಇಶ್ಯೂ ನೋಡ್ತೇವೆ. ಅಯೋಧ್ಯೆ ಇದನ್ನು ಮಾಡುವಾಗ ಅದಕ್ಕೆ ಕೊಟ್ಟಂತೂ ಅಪಪ್ರಚಾರ ಭಾಳ ಜನ ಕೊಟ್ಟರು. ಆದರೆ ಅಯೋಧ್ಯೆಯಲ್ಲಿ ರಾಮದಲ್ಲಿ ನೆಲೆಸೇ ಬಿಟ್ಟ. ಹಿಂದುತ್ವ ಅನ್ನುವಂಥ ಒಂದು ಶಕ್ತಿ ಇದೆಯಲ್ಲ, ಅದನ್ನು ನಿಧಾನವಾಗಿ ಛಿದ್ರಗೊಳಿಸುವುದೇ ಒಂದು ಕುತಂತ್ರ ಅಂತ ನನ್ನ ಭಾವನೆ. ಸರ್, ಈಗ ಒಂದು ಉದ್ಭವ ಆಗಿರುವಂಥ ವಿವಾದದ ಸಲುವಾಗಿ ಈಗಾಗಲೇ ಸಾಕಷ್ಟು ನೂರಾರು ಶವಗಳನ್ನು ಹೂಳಲಾಗಿತ್ತು, ಬುರುಡೆ ಇದೆ, ನೂರಾರು ಬುರುಡೆ ಇದೆ, ಹೆಣ್ಣುಮಕ್ಕಳ ಅತ್ಯಾಚಾರ ಆಗಿದೆ ಅನ್ನೋದರಿಂದ ಹಿಡಿದು ಸಾಕಷ್ಟು ಆರೋಪಗಳಿದೆ. ಅದಕ್ಕೆ ಪೂರಕವಾಗಿ ಏನೊಂದು SIT ಅವರು ಏನೊಂದು ತನಿಖೆಗೆ ಕೈ ತಗೊಂಡ್ರು. ಈಗಲೂ ಸಹ ಕೆಲವೊಂದು ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಹ ಇದೆ. ಇದು ಅದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ನಂತರ ಈಗ ಫಾರೆಸ್ಟ್ ಲ್ಯಾಂಡಲ್ಲಿ ಉಳಿದ್ರು ಅನ್ನೋಂಥ ಸಾಕಷ್ಟು ಅಪವಾದಗಳು ಸಾಕಷ್ಟು ರೀತಿಯಲ್ಲಿ ಬರ್ತಾ ಇರುವಂಥದ್ದು. ಇದಕ್ಕೆ ನೀವೇನು ಸಮರ್ಥನೆಯನ್ನು ಕೊಡ್ತೀವಿ? ಇತ್ತೀಚೆಗೆ ನಾನು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ನೋಡ್ತೇನೆ, TV ಮಾಧ್ಯಮಗಳಲ್ಲಿ ನೋಡ್ತೇನೆ, ಏನು ಆ್ಯಪ್ಗಳಲ್ಲಿ ನೋಡ್ತೇನೆ. ಪ್ರತಿನಿತ್ಯ ಅವರವರ ಪ್ರಚಾರಕ್ಕೆ ಯಾವ ರೀತಿ ಬೇಕಾಗಿದೆಯೋ ಆ ರೀತಿ ಬಣಿಸ್ತಾ ಇದ್ದಾರೆ. ಅದರಲ್ಲೂ ಈ ತಲೆಬುರುಡೆ ಅಥವಾ ಏನು ಆ ಎಲುಬುಗಳು ಅಥವಾ ಇಲ್ಲಿ ಯಾರು ಹೂತು ಹಾಕಿದ್ದಾರೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಫಾರೆಸ್ಟ್ ಲ್ಯಾಂಡ್ ಹಲವಾರು ವಿಷಯಗಳನ್ನು ನೀವೇ ಎತ್ತಿದ್ದೀರಿ. ಒಂದು, ಈ ಭಾಗದಲ್ಲಿ ಮಲೆನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡದ ಧರ್ಮಸ್ಥಳದಲ್ಲಿ 2013ರವರೆಗೆ ಸ್ಮಶಾನ ಅಂತ ಬೇರೆ ಇರಲಿಲ್ಲ. ಆವಾಗ ಏನಾಗ್ತಿತ್ತು ಅಂದರೆ, ಇಲ್ಲಿ ಬಂದ ಹೆಣಗಳನ್ನು ಈ ಪಂಚಾಯಿತಿ ಮುಖಾಂತರ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಹೂಳುವಂಥದ್ದು ಬೇಕಾದಷ್ಟು ನಡೆದಿದೆ. ಯಾರೋ ಗೊತ್ತಿರಲ್ಲ, ಅನಾಮಿಕ ಹೆಣಗಳು ಯಾರು ಅಂತಲೇ ಇರೋದಿಲ್ಲ. ಅದು ಸ್ವಾಭಾವಿಕವಾಗಿದೆ. ನಾನು ಮೈಸೂರಿನ ಸಂಸ್ಥಾನ, ನನ್ನದೇ ಆದ ಇನ್ಸ್ಟಿಟ್ಯೂಷನ್ ಇರೋನು. ಅಲ್ಲಿ ಬಲಮುರಿ ಅಂತಿದೆ. ಆ ಬಲಮುರಿನಲ್ಲಿ ವರ್ಷಕ್ಕೆ ನೂರಾರು ಹುಡುಗರು ಅಥವಾ ಅಲ್ಲಿ ಹೋಗಿ ಸ್ನಾನಕ್ಕೆ ಹೋದವರು ಸಾಯ್ತಾ ಇದ್ರು. ಅದಕ್ಕಿಂತನೂ ಪ್ರಾಣ ಕಳ್ಕೊಳ್ಳಿಕ್ಕೆ ಬರೋರು ಜಾಸ್ತಿ. ಈಗ ನಾಲೆಗಳಲ್ಲಿ ಅಥವಾ ಹರಿಯುವ ದೊಡ್ಡ ಸಮುದ್ರಗಳಲ್ಲಿ ಪ್ರಾಣ ಕಳ್ಕೊಳ್ಳಿಕ್ಕೆ ಬರೋರು. ಅದೇ ಥರ ಈ ಭಾಗದಲ್ಲೂ ಕೆಲವು ಸಾರಿ ನಾನು ಧರ್ಮಸ್ಥಳದಲ್ಲಿ ಹೋಗಿ ಪ್ರಾಣ ಬಿಟ್ಟರೆ ಸ್ವರ್ಗ ಸೇರ್ತೀನಿ ಅಥವಾ ಅವರು ಇರುವಂಥ ಡಿಫರೆನ್ಸಲ್ಲಿ ಇಲ್ಲಿ ಭಾಳ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಅದನ್ನು ಇಲ್ಲಿಯ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಆಗಿದೆ, ಇಲ್ಲಿಯ ಪಂಚಾಯತಿಯಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಅವರವರು ಆಗಿನ ಕಾಲದಲ್ಲಿ ಸ್ಮಶಾನ ಇಲ್ಲದೇ ಇರೋದರಿಂದ ಹೋಗ್ತಿದ್ದಾರೆ. ಮತ್ತು ನಿಮಗೆ ಗೊತ್ತಿರಲಿ, ನಾವು ನಂದಿ ಬೆಟ್ಟ ಅಂತ ಇದ್ದೀವಿ. ನಂದಿ ಬೆಟ್ಟದಲ್ಲಿ ಹಲವಾರು ಮರಗಳಿಗೆ ಅವರೇ ನೇಣು ಹಾಕ್ಕೊಳ್ತಿದ್ರು. ಈಗ ಅಲ್ಲಿ ಅಷ್ಟು ಪೊಲೀಸ್ ಸರ್ಪಗಾವಲಿದ್ರೂ ಅದು ನಡೆಯುತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋನು ಮನೆಯಲ್ಲೂ ಮಾಡ್ಕೊಳ್ತಾನೆ, ಇಂಥ ಪ್ರದೇಶದಲ್ಲಿ ಮಾಡ್ಕೊಳ್ತಾನೆ. ಅದರಲ್ಲೂ ಈ ನೇತ್ರಾವತಿ ನಮ್ಮ ನದಿಯ ಇದರಲ್ಲಿ ಹಲವಾರು ಸಾರಿ ಈಜಲಿಕ್ಕೆ ಹೋಗಿ ಸತ್ತೋಗಿದ್ದಾರೆ. ಅದನ್ನು ಆನ್ ರೆಕಾರ್ಡ್ ಇದೆ. ಇವತ್ತು ಆ ರೆಕಾರ್ಡ್ ಇರುವಂಥ ಹೆಣನ ಹೂಳಿದಾಗ
ಇಂಥಲ್ಲೇ ಉಳಿದಾರೆ ಅಂತ ಅವರಿಗೆ ಗೊತ್ತಿರುತ್ತೆ. ಮತ್ತೆ ಧರ್ಮಸ್ಥಳದಲ್ಲಿ ಯಾರಾದರೂ ಸಾವಿಗೀಡಾದ್ರೆ ಧರ್ಮಾಧಿಕಾರಿಗಳ ಮೇಲೆ ಅಥವಾ ಧರ್ಮ ಸಂಸ್ಥಾನದ ಮೇಲೆ ಹೇಳುವಂತಹದ್ದು ಇದು ಒಂದು ಕುತಂತ್ರ, ಷಡ್ಯಂತ್ರ ಅಂತ ಹೇಳ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.